ವಿರಾಜಪೇಟೆ ತೆಲುಗರ ಬೀದಿಯಿಂದ ಪೊಲೀಸ್ ಠಾಣೆವರೆಗೆ ಮುಖ್ಯ ರಸ್ತೆ ಅಗಲೀಕರಣ ಮಾಡಲು ಹೊರಟಿರುವ ಪುರಸಭೆ ರಸ್ತೆಯ ಎರಡೂ ಬದಿಯಲ್ಲಿ ವಾಸಿಸುವ ಮನೆ ಹಾಗೂ ಕಟ್ಟಡದ ಮಾಲೀಕರಿಗೆ ಸರ್ವೋಚ್ಚ ನ್ಯಾಯಾಲಯದ ಸೂಚನೆಯಂತೆ ಸರ್ಕಾರ ನಿಗದಿಪಡಿಸಿದ ಹಣವನ್ನು ಪರಿಹಾರವಾಗಿ ನೀಡಿ ರಸ್ತೆಯ ಎರಡೂ ಬದಿಯ ಜಾಗವನ್ನು ಖರೀದಿಸಿ ಎಂದು ನಾಗರಿಕ ಸಮಿತಿ ಅಧ್ಯಕ್ಷರಾದ ಇರಾ ದುರ್ಗಾಪ್ರಸಾದ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಕಾಂಗ್ರೆಸ್ ಮುಖಂಡರ ಜಾಗ ಒಂದಕ್ಕೆ 5 ಪಟ್ಟು ಹಣ ನೀಡುವ ಸರ್ಕಾರ ದಂಬ ಜಾಗವೊಂದ ಪುಕ್ಕಟೆಯಾಗಿ ನೀಡಬೇಕೆ ಅಂತ ಪ್ರಶ್ನೆ ಮಾಡಿದರು. ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣ ಅವರು ನಗರಕ್ಕೆ ತಂದ ಸುಮಾರು 20 ಕೋಟಿ ರೂಪಾಯಿ ಅನುದಾನದಲ್ಲಿ ಖಾಸಗಿ ಬಸ್ ನಿಲ್ದಾಣದ ತರಕಾರಿ ಮಾರುಕಟ್ಟೆಯ ಕಟ್ಟಡ ಹಾಗೂ ಪುರಸಭೆ ಸಭಾಂಗಣದ ಕಟ್ಟಡವೊಂದ ಕೆಡವಿ ನೂತನ ಕಟ್ಟಡ ನಿರ್ಮಾಣ ಮಾಡುವುದಾಗಿ ಘೋಷಣೆ ಮಾಡಿಕೊಂಡಿದ್ದಾರೆ. ಪುರಸಭೆ ಮುಖ್ಯಾಧಿಕಾರಿಗಳು ಮೊದಲು ನಿಮ್ಮ ಕಟ್ಟಡವೊಂದ ಕೆಡವಿ ಬನ್ನಿ, ನಂತರ ಖಾಸಗಿ ಜಾಗಕ್ಕೆ ಬರಲಿ ಎಂದು ಡಾ ದುರ್ಗಾಪ್ರಸಾದ್ ತಿಳಿಸಿದರು. ಅಲ್ಲದೆ ನೂತನ ಕಟ್ಟಡದ ಮಾಲೀಕರು ನೆಲ ಅಂತಸ್ತಿನ ಸ್ಥಳವೊಂದ ವಾಹನ ನಿಲುಗಡೆಗೆ ಅವಕಾಶ ನೀಡದೆ ಆ ಜಾಗವೊಂದ ಹೋಟೆಲ್, ಗೋಡೌನ್ ಮತ್ತಿತರ ಉಪಯೋಗಕ್ಕೆ ಬಾಡಿಗೆಗೆ ನೀಡಿದ್ದಾರೆ. ಮುಖ್ಯಾಧಿಕಾರಿಯವರು ಈ ಬಗ್ಗೆ ಮೊದಲು ಗಮನ ಹರಿಸಬೇಕು. ಪುರಸಭೆ ಮುಖ್ಯಾಧಿಕಾರಿ ಕಾಂಗ್ರೆಸ್ ಪಕ್ಷದ ಕೈಗೊಂಬೆಯಂತೆ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲದೆ ಮುಖ್ಯ ರಸ್ತೆಯಲ್ಲಿ ವಾಹನಗಳ ನಿಲುಗಡೆ ಮಾಡುವ ವಾಹನಗಳಿಗೆ ಸಮಯ ನಿಗದಿಪಡಿಸುವಂತೆ ತಿಳಿಸಿದರು. ಈಗಾಗಲೇ ಸುಮಾರು 98 ಮಂದಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ರಸ್ತೆ ಅಗಲೀಕರಣ ವಿಷಯಕ್ಕೆ ಸಂಬಂಧಪಟ್ಟಂತೆ ತಡೆಯಾಜ್ಞೆ ಪಡೆದಿದ್ದು ವಿಚಾರಣೆ ಹಂತದಲ್ಲಿದೆ. ಇನ್ನೂ ಇತ್ಯರ್ಥವಾಗಿಲ್ಲ. ಆದರೂ ಕೂಡ ಕೆಲವು ಕಾಂಗ್ರೆಸ್ ಮುಖಂಡರು ರಸ್ತೆ ಬದಿಯ ನಿವಾಸಿಗಳಿಂದ ಜಾಗ ಬಿಟ್ಟು ಕೊಡುವಂತೆ ಧಮಕಿ ಹಾಕಿದರೆ ಅವರ ಮೇಲೆ ನ್ಯಾಯಾಲಯದ ಉಲ್ಲಂಘನೆಯ ಮೊಕದ್ದಮೆ ಹೂಡಲಾಗುತ್ತೆ. ಯಾರೂ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ನವರ ಗೊಡ್ಡು ಬೆದರಿಕೆಗೆ ಹೆದರುವ ಅವಶ್ಯಕತೆ ಇಲ್ಲ ಎಂದರು. ಪೊನ್ನಣ್ಣನವರು ಇಲ್ಲಿ ಈ ರಸ್ತೆಯನ್ನು ಚರಂಡಿಯಿಂದ ಚರಂಡಿವರೆಗೆ ಅದನ್ನು ನಾವು ಸರಿಪಡಿಸ್ತೇವೆ. ಅದರ ಪಕ್ಕದಲ್ಲಿರುವ ಜಾಗದಲ್ಲಿರುವ ಜನರಿಗೆ ಯಾರಿಗೂ ನಾವು ತೊಂದರೆ ಕೊಡುವುದಿಲ್ಲ, ಯಾರನ್ನು ನಿರ್ಬಂಧಿಸುವುದಿಲ್ಲ, ಯಾರನ್ನು ಹೆದರಿಸುವುದಿಲ್ಲ, ಯಾರ ಮೇಲೆ ಒತ್ತಡ ತರುವುದಿಲ್ಲ. ಯಾರಾದರೂ ತಾವೇ ಆಗಿ ಏನಾದರೂ ಸ್ವಲ್ಪ ಜಾಗ ಕೊಟ್ಟರೆ ನಾವು ಅದನ್ನು ಬಳಸ್ಕೊಳ್ತೇವೆ, ಅಷ್ಟೇ ಅಲ್ಲದೆ ಯಾರಿಗೂ ಏನೂ ತೊಂದರೆ ಕೊಡೋದಿಲ್ಲ ಅಂತ ಹೇಳಿಕೊಂಡು ಇಲ್ಲಿ ಹೇಳ್ತಾ ಅವರು ನಡೆದರು. ನಾವು ಅದನ್ನು ಈ ರಸ್ತೆಯ ಬದಿಯಲ್ಲಿದ್ದವರು ಅದನ್ನು ನಾವು ಸ್ವಾಗತಿಸಿದ್ವಿ. ಆದರೆ ಯಾವುದವರು ಕೆಲಸ ಪ್ರಾರಂಭ ಮಾಡುವ ಹಂತ ಬಂತು, ಆಗ ಬಸವನಗುಡಿ ಎದುರಿನಲ್ಲಿ ತಾವಾಗಿ ಬಿಟ್ಟುಕೊಟ್ಟ ಜಾಗವನ್ನು ಅದನ್ನು ಸಮತಟ್ಟು ಮಾಡುವ ಸಂದರ್ಭದಲ್ಲಿ ಅವರ ಹಿಂಬಾಲಕರು ಅವರ ಧ್ವನಿಯೇ ಬದಲಾಯಿತು. ಅವರು ಹೊಸ ಹಾಡು ಪ್ರಾರಂಭ ಮಾಡಿದರು. ಅವರು ನಾವು ಇಲ್ಲಿ ರಸ್ತೆ ಹೊಡಿಲಿಕ್ಕೆ ಶುರುವಾಯಿತು, ಅಗಲೀಕರಣ ಪ್ರಾರಂಭ ಆಯಿತು, ಕೇಸನ್ನೆಲ್ಲ ವಿಡ್ರಾ ಮಾಡಿಸಿದ್ದೇವೆ, ಎಲ್ಲವನ್ನು ಹೊಡಿತಾ ಬರಿತಾ ಇದ್ದೇವೆ, ಎಲ್ಲರೂ ಖಾಲಿ ಮಾಡಿ ಅಂತ ಹೇಳಿಬಿಟ್ಟು ದೊಡ್ಡದಾಗಿ ಪ್ರಚಾರ ಕೊಟ್ಟರು. ದಿನಕ್ಕೊಂದು ಸುಳ್ಳನ್ನು ಹಿಡಿಯುತ್ತಾ ಇಡೀ ಊರಿನಲ್ಲಿ ಒಂದು ದೊಡ್ಡ ರೀತಿಯ ಪ್ರಚಾರವನ್ನು ಅವರು ಕೊಟ್ಟರು. ಹೀಗಾಗಿ ಒಂದು ಸಾಮಾನ್ಯ ಜನರಲ್ಲಿ ಈ ರಸ್ತೆಯ ಎರಡೂ ಬದಿಯಲ್ಲಿ ವಾಸಿಸುವಂತಹ ಮನೆಗಳು ಮತ್ತು ಕಟ್ಟಡ ಇರುವವರಲ್ಲಿ ಒಂದು ಥರದ ಭಯದ ವಾತಾವರಣ ಸೃಷ್ಟಿಯಾಯಿತು. ಕೆಲವು ಕಡೆಗಳಲ್ಲಿ ನೀವಾಗಿ ಜಾಗ ಕೊಡದೇ ಇದ್ದರೆ JCB ತಂದು ನಾವು ಒಡೆದು ಬಿಡ್ತೇವೆ ಅಂತ ಹೇಳುವ ಒಂದು ಭಯವನ್ನು ಸೃಷ್ಟಿಸಿದರು. ತಾವು ಮಾತ್ರ ಹೇಳಿದರೆ ಜನ ನಂಬಲಿಕ್ಕಿಲ್ಲ ಅಂತ ಅನ್ನೋದಕ್ಕೆ ಪುರಸಭೆಯ ಸಿಬ್ಬಂದಿಗಳನ್ನು, ಮುಖ್ಯವಾಗಿ ಅಲ್ಲಿನ ಮುಖ್ಯಾಧಿಕಾರಿಯವರನ್ನು ಬಯಸಿಕೊಂಡರು. ಮುಖ್ಯಾಧಿಕಾರಿಯವರು ಕೆಲವು ಕಡೆ ಹೋಗಿ ಇಲ್ಲದಿದ್ದರೆ ಫೋನ್ ಮಾಡಿ, ನೋಡಿ ನಾಳೆ ಬೆಳಿಗ್ಗೆ ನಾವು ಹೊಡಿತೇವೆ, ರಸ್ತೆ ಅಗಲೀಕರಿಸ್ತೇವೆ, ಹೊಡಿತೇವೆ, ನೀವು ರಾಜೇಶ್ ಪದ್ಮನಾಭನವರಿಗೆ 5 ಪಾಲು ದುಡ್ಡು ಕೊಡಿಸಿದ್ದಾರೆ. ಇದೇ ರಂಜಿ ಪೂರ್ಣಚ್ಚನವರು, ಇದೇ ಕಾಂಗ್ರೆಸ್ ಮುಖಂಡರು. ರಾಜೇಶ್ ಅವರ ಜಾಗ 5 ಲಕ್ಷ ರೂಪಾಯಿಯ ಜಾಗಕ್ಕೆ 27 ಲಕ್ಷ ರೂಪಾಯಿ ಹಣ ಕೊಡಿಸಿದ್ದಾರೆ.
ಅದಕ್ಕೆ ನೀವು ಕಾಂಗ್ರೆಸ್ ಪಾರ್ಟಿಯವರಾದರೆ ನಿಮಗೆ 5 ಪಾಲು ದುಡ್ಡು, ನೀವು ಅಲ್ಲದಿದ್ದರೆ ನೀವು ಏನೂ ಇಲ್ಲ, ನಿಮಗೆ ಬೆದರಿಕೆ ಮಾತ್ರ. ಈ ಸೂತ್ರವನ್ನು ನಾವು ಒಪ್ಪುವುದಿಲ್ಲ. ಮತ್ತು ಇದನ್ನು ಸಹ ನಮ್ಮ ವಕೀಲರು ಅವತ್ತು ಖಂಡಿಸಿ ಮಾತನಾಡಿದ್ದಾರೆ. ಅವರು ಹೇಳಿದ್ದಾರೆ, ಇದ್ರ ಬಗ್ಗೆ ಸಹ ನಾನು ಸೂಕ್ತ ಕ್ರಮ ತಗೊಳ್ತೇನೆ. ಮತ್ತು ಈ ಕಾರ್ಯಕ್ರಮದ ಈ ಸಭೆಯ ಕೊನೆಯಲ್ಲಿ ಸಭೆ ಒಂದು ನಿರ್ಣಯವನ್ನು ಸರ್ವಾನುಮತದಿಂದ ಒಂದು ನಿರ್ಣಯವನ್ನು ಅಂಗೀಕರಿಸಿ ಈ ಸಭೆ ಇದರಲ್ಲಿ ಈ ನಿರ್ಣಯದಲ್ಲಿ ವಿರಾಜಪೇಟೆಯ ಮುಖ್ಯ ರಸ್ತೆಯನ್ನು ಅಗಲೀಕರಿಸಲು ನಿಮ್ಮ ಜಾಗ ಮುಫತ್ತಾಗಿ ಬಿಟ್ಟುಕೊಡಿ, ನೀವಾಗಿ ಬಿಟ್ಟುಕೊಡದಿದ್ದರೆ ನಾವು JCB ತಂದು ಹೊಡೆಯುತ್ತೇವೆ ಎಂದು ಪಟ್ಟಣ ರಂಜಿ ಮತ್ತು ಅವರ ಸಹಚರರು ಅಂಗಡಿ ಮನೆಗಳಿಗೆ ಹೋಗಿ ಹೆದರಿಸುವ ಧ್ವನಿಯಲ್ಲಿ ಒತ್ತಾಯಿಸುತ್ತಿದ್ದಾರೆ. ರಾಜೇಶ್ ಪದ್ಮನಾಭನವರಿಗೆ 1 ಎಕರೆಗೆ 5 ಲಕ್ಷ ಬೆಲೆ ಬಾಳುವ ಜಾಗಕ್ಕೆ 27 ಲಕ್ಷ, ಅಂದರೆ 5 ಪಟ್ಟು ಕೊಡಲಾಗಿದೆ. ನಮಗೆ ಅಷ್ಟು ಬೇಡ. ಕಾನೂನಿನ ವಿರಾಜಪೇಟೆ ನಗರದ ಮುಖ್ಯ ರಸ್ತೆ ಅಭಿವೃದ್ಧಿಪಡಿಸಲು, ಅಗಲೀಕರಣಪಡಿಸಲು ಇಲ್ಲಿ ಯಾರೂ ಅಡೆತಡೆ ಮಾಡೋಕ್ಕೆ ಯಾರೂ ತಯಾರಿಲ್ಲ. ಆದರೆ ಸೂಕ್ತವಾದ ಕಾಂಪನ್ಸೇಷನ್ನ ಮಾತ್ರ ಕೇಳ್ತಾ ಇದ್ದೀವಿ. ಈ ಪ್ರಕ್ರಿಯೆ ಪ್ರಾರಂಭವಾಗಿದ್ದು 2019ರಲ್ಲಿ. ಆಗ ಶಾಸಕರು ಭಾರತೀಯ ಜನತಾ ಪಕ್ಷದ KG ಬೋಪಯ್ಯನವರಿದ್ದರು. ಆ ಸಮಯದಲ್ಲಿ ವಿರಾಜಪೇಟೆ ನಗರದ ಭಾರತೀಯ ಜನತಾ ಪಕ್ಷದ ನಗರ ಅಧ್ಯಕ್ಷ ನಾನಾಗಿದ್ದೆ. ಅವ್ರನ್ನ ನಾವು ಕಳಕಳಿಯಾಗಿ ಮನವಿ ಮಾಡಿದೋ, ಅವರಿಗೆ ಕಾಂಪನ್ಸೇಷನ್ ಕೊಡಿ, ನಿಮಗೆ ಜಾಗ ಅದನ್ನು ತೆಗೆದು ಅಗಲೀಕರಣ ಮಾಡಿಕೊಳ್ಳಿ ಅಂತ. ಯಾರೂ ತಯಾರಿರಲಿಲ್ಲ ಕಾಂಪನ್ಸೇಷನ್ ಕೊಡಲಿಕ್ಕೆ. ಅದಕ್ಕಾಗಿ ಹೈಕೋರ್ಟಿಗೆ ಹೋದೋ, ಹೈಕೋರ್ಟಲ್ಲಿ ನಮಗೆ ತಡೆಯಾಜ್ಞೆ ಸಿಕ್ತು. ಆ ಸಮಯದಲ್ಲಿ ಮುಖ್ಯವಾಗಿ ನಾನು ಹೇಳೋ ವಿಚಾರಗಳನ್ನ ಗಮನಿಸಿ, ಆ ಸಮಯದಲ್ಲಿ ವಿರಾಜಪೇಟೆ ಪಂಚಾಯಿತಿಯಲ್ಲಿ 90% ಭಾಗದಷ್ಟು ಚುನಾಯಿತ ಪ್ರತಿನಿಧಿಯಾದ ಕಾಂಗ್ರೆಸ್ ಅವರು ನಮ್ಮ ಈ ಒಂದು ಹೋರಾಟಕ್ಕೆ ನಮ್ಮ ಜೊತೆಯಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಪ್ರತಿಭಟನೆಯಲ್ಲೂ ಸಹ ಭಾಗವಹಿಸಿದ್ರು. ಅವರು ಕಾಂಪನ್ಸೇಷನ್ ಕೊಡಬೇಕು ಅಂತ ಅವರು ಎಲ್ಲರೂ ಹೇಳಿದ್ರು, ಒಮ್ಮತದಲ್ಲಿ ಅಭಿಪ್ರಾಯನೂ ಪಟ್ಟಿದ್ರು. ಈಗ ಅವರಿಗೆ ಆ ಮಾತನ್ನ ಪಾಲಿಸಲಿಕ್ಕೆ ಯಾಕೆ ಸಾಧ್ಯವಾಯ್ತಿಲ್ಲ? ಅದೊಂದು ನನ್ನ ಒಂದು ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ. ಯಾಕೆ ನಿಮಗೆ ಸಾಧ್ಯವಾಯ್ತಿಲ್ಲ? ಈಗ ಆಗ BJP ಸರ್ಕಾರ ಇರಲಿ, ಇಲ್ಲಿ ಯಾರದೇ ಜಾಗ ಆಗಲಿ, ಸಾಮಾನ್ಯ ನಾಗರಿಕ ಒಂದು ಭಾರತೀಯ ಪ್ರಜೆ ಅವ್ರದ್ದು ಆ ಜಾಗವನ್ನು ಅವ್ರು ಕಳ್ಕೊಳ್ತಾ ಇರೋದು. ನ್ಯಾಯಯುತವಾಗಿ ನಿಮಗೆ ಕಾಂಪನ್ಸೇಷನ್ ಕೊಡಲಿಕ್ಕೆ ಈ ನ್ಯೂಸ್ ಈ ಚಾನೆಲ್ ಮೂಲಕನೇ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಆ ಸಮಯ ನಿಮ್ಮ ಅಭಿಪ್ರಾಯ ಇದ್ದಿದ್ದು ಈಗ ಯಾಕೆ ಬದಲಾಯಿತು? ನೀವು ಸ್ಪಷ್ಟೀಕರಣ, ಸಮಂಜಸಕ್ಕೆ ತಾವೇ ನೀಡಬೇಕು ಅಂತ ಬಯಸ್ತಾ ಇದ್ದೀನಿ. 90% ಕಾಂಗ್ರೆಸ್ ಚುನಾಯಿತ ಪ್ರತಿನಿಧಿಗಳು ನಮಗೆ ಸಾಥ್ ಕೊಟ್ಟಿದ್ದಾರೆ, ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಬೇಕಾದ್ರೆ ನಾವು ವಿಡಿಯೋ ಕ್ಲಿಪ್ಸ್ ಕೊಡ್ತೀನಿ, ಅವ್ರು ಮಾತಾಡಿರೋ ಮಾತುಗಳು, ಆಕ್ಚುಲಿ ಅವ್ರದ್ದು ಸ್ಪೀಚು ವಿಡಿಯೋಸು ನಮ್ಮ ಕೈಲಿದೆ. ಅಗಲೀಕರಣ ಇದಕ್ಕೆ ನಮ್ಮನ್ನ ರಸ್ತೆ ವಿರೋಧಿಗಳು ಅಂತೇಳಿ ಇದು ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ರಸ್ತೆ ವಿರೋಧಿಗಳಲ್ಲ. ನಾವು ಕೇಳ್ತಾ ಇರೋದೇನೆಂದರೆ, ನಮ್ಮದು ಜಾಗದ ಏನು ವ್ಯಾಲ್ಯೂ ಇದೆ ಅದಕ್ಕೆ ಕಾಂಪನ್ಸೇಷನ್ ಕೊಡಿ ಅಂತೇಳಿ ನಾವು ಕೇಳ್ತಾ ಇರೋದು. ಇವಾಗ ಇವ್ರು ಹೇಳಿದ ಪ್ರಕಾರ ಡಾಕ್ಟರ್ DP ರಾಜೇಶ್ ಅವರಿಗೆ ಮಾತ್ರ 1ಕ್ಕೆ 5 ಪಟ್ಟು, ನಮಗೆ ಮಾತ್ರ ಏನಿಲ್ಲ. ನಾವು ಕೇಳ್ತಾರೆ ನಮ್ಗೆ ಕಾಂಪನ್ಸೇಷನ್, ನಮ್ದು ಏನಿದೆ ವ್ಯಾಲ್ಯೂ, ಇವಾಗ ಮಾರ್ಕೆಟ್ ವ್ಯಾಲ್ಯೂ, ಅದನ್ನ ನಮಗೆ ಕೊಡಿ. 33 ಅಡಿ ಅಲ್ಲ, ಬೇಕಿದ್ರೆ 50 ಅಡಿಯೇ ಬೇಕಾದರೆ ತಗೊಳ್ಳಿ, ಅಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಗೋಷ್ಠಿಯಲ್ಲಿ ರಸ್ತೆ ಹೋರಾಟ ಸಮಿತಿಯ TP ಕೃಷ್ಣ, ದೆಲ್ಲಮಕ್ಕಡ ಗಣಪತಿ ಪಾಲ್ಗೊಂಡಿದ್ದರು.